ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು, ಇಲ್ಲ, ಇನ್ ಮುಂದೆ ನಾನು ತುಂಬ ಹುಷಾರಾಗಿರ್ಬೇಕು. ತುಳಸಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂತ ಅನ್ಸುತ್ತೆ. ನಾಳೆ ಅಕ್ಕನ ವರ್ಷದ ಕಾರ್ಯ. ನಾನು ಅಲ್ಲಿಗೆ ಹೋಗಬೇಕಾದ್ರೆ ಹುಷಾರಾಗಿ ಎಲ್ಲರ ಕಣ್ ತಪ್ಪಿಸಿ ಹೋಗಬೇಕು. ಇಷ್ಟು ವರ್ಷ ಯಾರೂ ನನ್ನ ಮೇಲೆ ಅನುಮಾನ ಪಟ್ಟಿರಲಿಲ್ಲ. ಆದರೆ ನಿನ್ನೆ ಮೊನ್ನೆ ಬಂದಿರೋ ಆ ತುಳಸಿ ನನ್ನನ್ನೇ ಪ್ರಶ್ನೆ ಮಾಡೋ ಹಾಗೆ ಆಗಿದ್ದಾಳೆ. ಅತ್ತೆ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಬೇಡ ಅಂದರೆ ಹೊರಟೋಗ್ತೀಯಾ? ಸರಿ, ಹೋಗ್ತೀನಿ. ದೀಪಿಕಾ, ನಿಂತ್ಕೋ, ಕೂತ್ಕೋ. ನಾನೇನೋ ತಮಾಷೆಗೆ ಹಾಗೆ ಹೇಳಿದ್ರೆ ನೀನು ವಾಪಸ್ ಹೊರಟೇ ಬಿಟ್ಟಿಯಲ್ಲ. ಓ, ತಮಾಷೆ ಮಾಡಿದ್ರಾ? ನಂಗೆ ಗೊತ್ತಾಗಲಿಲ್ಲ. ತಮಾಷೆನೂ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ನಾನಿಲ್ಲ ಅತ್ತೆ. ಏನಾಯಿತು? ಯಾಕೆ ಇಷ್ಟು ಅಪ್ಸೆಟ್ ಆಗಿದೆಯಾ? ಅತ್ತೆ, ನನಗೆ ಈ ಮನೇಲಿ ಇರೋಕ್ಕಾಗ್ತಿಲ್ಲ. ತುಂಬ ಹಿಂಸೆ ಆಗ್ತಿದೆ. ಆ ಪೂರ್ಣಿ ನನ್ನ ಅಕ್ಕ ಅನ್ನೋದನ್ನ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನಗೆ ಅರ್ಥ ಆಗುತ್ತೆ, ಆದರೆ ಏನು ಮಾಡೋದು? ಸತ್ಯ ಅದೇ ತಾನೇ. ಇರ್ಬೋದು, ಹಾಗಂತ ಆ ಸತ್ಯನ ನಾನು ಒಪ್ಕೊಳ್ಳೇಬೇಕು ಅನ್ನೋದೇನಿಲ್ವಲ್ಲ. ನಾನು ಅಭಿನ ಈ ಮನೆಯಿಂದ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡೆ. ಆದರೆ ಅದಕ್ಕೆ ಅಡ್ಡವಾಗಿ ನಿಂತವಳು ಅವಳು. ಅವಳ ಲೆವೆಲ್ ಏನು, ನನ್ನ ಲೆವೆಲ್ ಏನು? ನಾನು ಹುಟ್ಟಿದಾಗಿಂದ ಶ್ರೀಮಂತಿಕೆಯಲ್ಲಿ ಬೆಳೆದವಳು, ಆದರೆ ಅವಳು ಅನಾಥಾಶ್ರಮದಲ್ಲಿ ಬೆಳೆದವಳು. ಅಂಥವಳನ್ನ ಈಗ ಅಕ್ಕ ಅನ್ಬೇಕು ಅಂತ ಅಂದ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ, ಇರಿಟೇಟ್ ಆಗುತ್ತೆ, ಫಸ್ಟ್ರೇಟ್ ಆಗ್ತಿದೆ. ಎಲ್ರ ಮೇಲೂ ಕೂಗಾಡ್ಬೇಕನ್ಸುತ್ತೆ, ಜಗಳ ಆಡಬೇಕು ಅನ್ಸುತ್ತೆ. ಆದರೆ ಏನು ಮಾಡೋದು? ಈ ಪರಿಸ್ಥಿತಿಲಿ ಅದು ಯಾವುದೂ ಆಗಲ್ಲ. ನೋಡು, ನೀನೀಗ ಅಪ್ಸೆಟ್ ಆಗಿದ್ಯಾ. ಒಂದು ಕೆಲಸ ಮಾಡು, ಇಂಥ ಟೈಮಲ್ಲಿ ನೀನು ಮನೇಲಿರೋದಕ್ಕಿಂತ ಅಭಿನ ಕರ್ಕೊಂಡು 1-2 ದಿನ ಎಲ್ಲಾದರೂ ಟ್ರಿಪ್ ಹೋಗ್ಬಿಡ್ಬಾ. ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಟ್ರಿಪ್ಪಾ? ಅದು ಅಭಿನ ಕರ್ಕೊಂಡು? ಅವನಿಗೆ ನನ್ನ ಬಗ್ಗೆ ಸ್ವಲ್ಪನೂ ಕೇರಿಲ್ಲ ಅತ್ತೆ. ಯಾವಾಗಲೂ ಅತ್ತಿಗೆ ತುಳಸಿ ಆಫೀಸ್ ಅಂತಲೇ ಇರ್ತಾನೆ. ಇನ್ನು ನನ್ನ ಜೊತೆ ಟ್ರಿಪ್ ಬರೋಕ್ಕೆ ಒಪ್ಕೊಂತಾನ ಅವನು? ಒಪ್ಪಿಸ್ಬೇಕು. ಅವನನ್ನು ನಿನ್ನ ಕಡೆ ಒಲಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸಾಧ್ಯವಾದಷ್ಟು ಅವನನ್ನು ನಿನ್ನ ಕಡೆ ಮಾಡ್ಕೋಬೇಕು. ಇಡೀ ಪ್ರಪಂಚದಲ್ಲಿ ನಿನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ರೀತಿ ಅವನಿಗನ್ನಿಸ್ಬೇಕು. ಆ ಥರ ನೀನು ಅವನ ಜೊತೆ ಬಿಹೇವ್ ಮಾಡಬೇಕು. ನಿನ್ನ ಸಮಸ್ಯೆಗಳಿಗೆ ಇದೇ ಪರಿಹಾರ. ನಿಜವಾಗ್ಲೂ ನಿನ್ನಲ್ಲಿ ಬುದ್ಧಿವಂತಿಕೆ ಇದ್ದರೆ ಮೊದಲು ಆ ಕೆಲಸ ಮಾಡು. ಆಗ ನೀನು ಅಂದ್ಕೊಂಡಿರೋದೆಲ್ಲ ಸುಲಭವಾಗತ್ತೆ. ನಿಜ ಅತ್ತೆ, ಈ ಮನೆಯಲ್ಲಿ ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು ಅಂದರೆ ಅಭಿನೇ ದಾಳ ಮಾಡ್ಕೋಬೇಕು. ಮಾಡ್ಕೋತೀನಿ. ಥ್ಯಾಂಕ್ಸ್ ಅತ್ತೆ. ಆ ಅಭಿ ಇತ್ತೀಚೆಗೆ ತುಳಸಿಗೆ ಕಾವಲ್ಗಾರ ಆದಾಗಿದ್ದಾನೆ. ಅವಳಿಂದ ಅವನನ್ನು ದೂರ ಮಾಡಿದ್ರೆ ನನ್ನ ಕೆಲಸಗಳು ಸುಲಭವಾಗತ್ತೆ. ಈ ರೀತಿ ಹೆಜ್ಜೆ ನಮಸ್ಕಾರ ಯಾಕೆ ಆಗ್ತಿದ್ದಾರೆ? ಸರ್, ನೀವು ಮಾತಾ ಸರ್ ಅಲ್ವಾ? ಸರ್, ನಿಮ್ಮ ಅಡುಗೆ ಪ್ರೋಗ್ರಾಮ್ ಎಲ್ಲ ನೋಡಿದ್ದೀನಿ. ನೀವು ಅಡುಗೆ ಮಾಡೋದು ಸಹ ನೋಡಿದ್ದೀನಿ ಸರ್. ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ಥ್ಯಾಂಕ್ ಯು ಸರ್, ಒಂದು ಸೆಲ್ಫಿ. ಸರ್, ಅವ್ರು ನಮ್ಮ ಅಕ್ಕ ಅಜ್ಜ ನಮಸ್ಕಾರ ಆಗ್ತಿದ್ದಾರೆ. ಅವರು ಕೂಡ ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡಿದ್ದಾರೆ ಸರ್. ಅವರು ಕೂಡ ನಿಮ್ಮ ಫ್ಯಾನು ಸರ್. ತುಂಬ ಸಂತೋಷ. ಅವರು ಹೆಜ್ಜೆ ನಮಸ್ಕಾರ ಹಾಕ್ತಿದ್ದಾರಲ್ಲ, ಯಾಕೆ ಅಂತ ಕೇಳ್ಬೋದಾ? ಅವಳಿಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ. ಮನೆಗೊಬ್ಳು ಮಹಾಲಕ್ಷ್ಮಿ ಬರಲಿ ಅನ್ನೋ ಆಸೆ. ಹಾಗಾಗಿ ಈ ಸತಿನಾದರೂ ಹೆಣ್ಮಗು ಆಗಲಿ ಅಂತ ಹೆಜ್ಜೆ ನಮಸ್ಕಾರ ಆಗ್ತಿದ್ದಾಳೆ. ಹೆಜ್ಜೆ ನಮಸ್ಕಾರ ಹಾಕಿದ್ರೆ ಅನ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನೋ ನಂಬಿಕೆ. ಅವಳಿಗೀಗ 4 ತಿಂಗಳು ಸರ್. ಭಾಳ ಸಂತೋಷ. ನೀವು ಅನ್ಕೊಂಡಿದ್ದೆಲ್ಲ ಆಗಲಿ. ಸರಿ ಸರ್, ಬರ್ತೀನಿ. ತುಳಸಿಯವರ ಪರವಾಗಿ ನಾನು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಬಂದಿದ್ದೀನಿ. ತುಳಸಿಯವರು ಈಗ ಅನ್ಕೊಳ್ತಿರೋದು ಒಂದೇ,
ಮಗುಗೆ ಯಾವುದೇ ಅಪಾಯನೂ ಆಗದೆ ಹೆರಿಗೆ ಚೆನ್ನಾಗಾಗಬೇಕು, ಮಗು ಆರೋಗ್ಯವಾಗಿರಬೇಕು. ಅದಕ್ಕೋಸ್ಕರ ನಾನು ಹೆಜ್ಜೆ ನಮಸ್ಕಾರ ಹಾಕ್ತೀನಿ. ಯಾವಾಗಲೂ ಎಲ್ರಿಗೂ ಒಳ್ಳೆಯದನ್ನು ಬಯಸೋರು ತುಳಸಿಯವರು. ಅವರು ಆರೋಗ್ಯವಾಗಿರಬೇಕು, ಅವ್ರ ಜೀವಕ್ಕೆ ಯಾವ ತೊಂದರೆನೂ ಆಗಬಾರ್ದು. ನನ್ನ ಉಸಿರಿರೋವರೆಗೂ ಅವ್ರು ಹೀಗೆ ನನ್ನ ಜೊತೆ ನೆಮ್ಮದಿಯಿಂದ ಇರಬೇಕು. ನನ್ನ ಉಸಿರು ನಿಂತ ಮೇಲೂ ಅವರ ನಗು ನಿಲ್ಲಬಾರ್ದು. ಒಡ್ಯಾ, ನೀವು ಉಳಿಬೇಕು, ನಿಮ್ಮ ಮನೆ ಉಳಿಬೇಕು, ನಿಮ್ ಪ್ರಾಣ ಉಳಿಸ್ಕೊಡಿ. ಎಚ್ಚೆತ್ಕೊಳ್ಳಿ ಒಡಿಯಾ, ಎಚ್ಚೆತ್ಕೊಳ್ಳಿ. ಬೇಡ ಬೇಡ, ಇಲ್ಲ ಅಂದ್ರೆ ನೀವು ಏನು ಮಾಡ್ತೀರ ಅನ್ನೋದನ್ನ ಬಾಯ್ ಬಿಟ್ಟು ಹೇಳಬೇಡಿ. ಕೇಳಿಸ್ಕೊಳ್ಳೋ ಧೈರ್ಯ ನನಗಿಲ್ಲಪ್ಪ. ಖಂಡಿತವಾಗ್ಲೂ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ. ಇರೋ ಒಂದೇ ಒಂದು ಜೀವನ ಎಷ್ಟು ಜನ ಅಂತ ತೆಗಿತೀರೋ? ಕೊಡ್ತೀನಪ್ಪ, ಸ್ವಲ್ಪ ಟೈಮ್ ಕೊಡಿ. ಎಂತ ಹಣೆ ಬರಾನಪ್ಪ ನಂದು. ಅಯ್ಯೋ, ಇರೋ ಒಂದು ಸ್ವಲ್ಪ ದುಡ್ಡನ್ನ ಎಲ್ರಿಗೂ ಹರಿದು ಹಂಚಿ ಕೈ ತೊಳ್ಕೊಂಬಿಡ್ಬೇಕು ಅಷ್ಟೇ. ಇದನ್ನೇ ಹೇಳೋದು, ಮಾಡಿದ್ದುಣ್ಣ ಮಾರಾಯ ಅಂತ. ಏನ್ ಮಾವ, ಇಸ್ಕೊಂಡವ್ರಿಗೆಲ್ಲ ದುಡ್ಡು ವಾಪಸ್ ಕೊಟ್ರಾ? ಕೊಟ್ನಪ್ಪ. ಇರೋ ಒಂದು ಸ್ವಲ್ಪ ದುಡ್ಡನ್ನ ಎಲ್ರಿಗೂ ಹರಿದು ಹಂಚ್ಬಿಟ್ಟೆ. ಅದ್ ಸರಿ, ನೀವು ಆ ಕಂಪ್ನಿಗೆ ದುಡ್ಡು ಹಾಕ್ತೆ ಅಂತ ಹೇಳಿದ್ರಿ. ಈಗ ಅಷ್ಟೂ ಜನಕ್ಕೆ ದುಡ್ಡು ಸೆಟ್ಲು ಮಾಡ್ದೆ ಅಂತಾನೂ ಹೇಳ್ತಿದ್ದೀರಾ. ಅಷ್ಟಕ್ಕೂ ಇಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು? ಅದು ಅದು ಸಾಲ ಮಾಡಿದೆ. ಸಾಲನ? ನಿಮಗೆ ಸಾಲ ಕೊಟ್ಟಿದ್ದು? ಅಲ್ಲ, ಯಾವ ನಂಬಿಕೆ ಮೇಲೆ ನಿಮ್ ಸಾಲ ಕೊಟ್ರು ಅಂತ? ಸಾಧ್ಯನೇ ಇಲ್ಲ. ನೀವು ಸಾಲ ಮಾಡೋರಲ್ಲ, ನಿಮ್ಗೆ ಯಾರು ಸಾಲ ಕೊಡೋಂಥವ್ರು ಇಲ್ಲ. ನನಗೆ ಗೊತ್ತು, ದೀಪಿಕಾ ಕೊಟ್ಟಿರೋ 5 ಲಕ್ಷ ರೂಪಾಯಿ ನಿಮ್ಮ ಹತ್ರನೇ ಇದೆ ಅಂತ. ದೊಡ್ಡ 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 ಹೌದು, ದೀಪಿಕಾ ಕೊಟ್ಟಿರೋ ದುಡ್ಡು ನನ್ನ ಹತ್ರ ಇತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.